ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಸೈಡ್ ಡಿಶ್ ಆಗಿಯೂ ಕೂಡ ನೀವು ತಗೋಬೋದು ಮತ್ತು ಶುಗರ್ ಪೇಷಂಟಿಗೆಲ್ಲ ಇದು ತುಂಬ ಒಳ್ಳೆಯದು. ಈಗ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹಾಗಲಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕಿಂತಲೂ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಬೋದು, ಇನ್ನೂ ರುಚಿಯಾಗ್ತದೆ. ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಡಿ, ಅಂದರೆ ಕಹಿ ಎಲ್ಲ ಸ್ವಲ್ಪ ಬಿಡ್ತದೆ. ಈಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. 1.5 ಸ್ಪೂನಷ್ಟು ನಾನಿಲ್ಲಿ ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಎಳ್ಳು, 1 ಸ್ಪೂನಷ್ಟು ಎಳ್ಳು ಬೇಕೇ ಬೇಕು, ಇದಕ್ಕೆ ತುಂಬ ರುಚಿಯಾಗ್ತದೆ ಎಳ್ಳು ಹಾಕಿದರೆ. ಹಾಗೆ ಸ್ವಲ್ಪ ಜೀರಿಗೆ 1/4 ಸ್ಪೂನಷ್ಟು, 1/4 ಸ್ಪೂನಷ್ಟು ಮೆಂತ್ಯ ಕೂಡ ತಗೊಳ್ಳಿ. ಇದೆಲ್ಲವನ್ನು ಬೇರೆ ಬೇರೆಯಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹುಳಿ ಕೂಡ ತಗೊಳ್ಳಿ, ಅಂದರೆ ಹುಣಸೆ ಹಣ್ಣು. ಅದೇ ರೀತಿಯಾಗಿ 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ. ಎಲ್ಲವನ್ನು ಬೇರೆ ಬೇರೆಯಾಗಿ ಹುರ್ಕೊಳ್ಬೇಕು. ಹಾಗೆ ಇಲ್ಲಿ ಮೆಣಸು ಹಾಕಲಿಲ್ಲ ನೋಡಿ, ಕೆಂಪು ಮೆಣಸು, ಅದು ಕೂಡ 7 ತಗೊಂಡಿದ್ದೇನೆ ನಾನು. ಜಾಸ್ತಿ ಖಾರ ಬೇಕಾದರೆ ಇನ್ನೊಂದು ಸೇರಿಸ್ಕೊಳ್ಬೋದು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಕೆಂಪಗೆ ಆಗಿ ಪರಿಮಳ ಬರ್ತದೆ ನೋಡಿ, ಅಲ್ಲಿವರೆಗೆ ಹುರಿದುಕೊಳ್ಳಿ. ಉದ್ದಿನಬೇಳೆ ಒಳ್ಳೆ ಫ್ರೈ ಆಗಿದೆ ನೋಡಿ. ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇದನ್ನು ನೀವು ಸೈಡ್ ಡಿಶ್ ಆಗಿ ತಗೋಬೋದು, ತುಂಬ ಚೆನ್ನಾಗಿರ್ತದೆ. ಹಾಗೆ ಮೆಣಸನ್ನು ಕೂಡ ಹುರ್ಕೊಳ್ಳಿ. ಅದೇ ರೀತಿ ಎಳ್ಳು ಕೂಡ ಎಲ್ಲವನ್ನು ಒಟ್ಟಿಗೆ ಹುರ್ಕೊಂಡ್ರೆ ಒಂದು ಜಾಸ್ತಿ ಫ್ರೈ ಆಗ್ತದೆ, ಒಂದು ಕಡಿಮೆ ಫ್ರೈ ಆಗ್ತದೆ. ಅದಕ್ಕಾಗಿ ಬೇರೆ ಬೇರೆಯಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಮೆಂತ್ಯ ಕೂಡ ಫ್ರೈ ಆಯಿತು. ಅದೇ ರೀತಿ ತೆಂಗಿನ ತುರಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳಿ, ಅದು ಕೂಡ ಒಳ್ಳೆ ಪರಿಮಳ ಬರ್ತದೆ. ಅಲ್ಲಿಯವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಳ್ಳಿ. ಒಂದು ಬಾಣಲೆ ತಗೊಂಡಿದ್ದೇನೆ ನಾನು, ಇದರಲ್ಲೇ ಹಾಗಲಕಾಯಿ ಗೊಜ್ಜು ಮಾಡ್ತಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡಿಟ್ಕೊಂಡಂತಹ ಹಾಗಲಕಾಯನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಕಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಫ್ರೈ ಆಗಲಿ. ಇದನ್ನು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ನೀವು ಮಸಾಲೆಯನ್ನು ರುಬ್ಕೊಳ್ಬೋದು. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ನಾನು. ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ನೈಸಾಗಿ ರುಬ್ಕೊಳ್ಳಿ. ಇದು ಊಟಕ್ಕೆ ಚೆನ್ನಾಗಿರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ಇದನ್ನು ಈಗ ಬದಿಗಿಡಿ. ಫ್ರೈ ಮಾಡಿಕೊಂಡು ಹಾಗಲಕಾಯನ್ನು ಒಂದು ಪ್ಲೇಟಿಗೆ ಹಾಕಿ, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1/4 ಸ್ಪೂನಷ್ಟು ಸಾಸಿವೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸಾಸಿವೆ ಸ್ವಲ್ಪ ಚಟಪಟ ಹೇಳಬೇಕು. ಚಟ್ಪಟ ಹೇಳಿದ ನಂತರ ಸ್ವಲ್ಪ ಜೀರಿಗೆ, 1/4 ಸ್ಪೂನಷ್ಟು ಜೀರಿಗೆ ಹಾಕಿ, ಇದಕ್ಕೆ ಸ್ವಲ್ಪ ಇಂಗು ಕೂಡ ಸೇರಿಸ್ಕೊಳ್ಳಿ. 1 ಕರಿಬೇವು ಎಲೆ ಹಾಕ್ಕೊಳ್ಳಿ. ಒಳ್ಳೆ ಫ್ರೈ ಆಗಲಿ. ಫ್ರೈ ಆದ ನಂತರ ಇದಕ್ಕೆ ಫ್ರೈ ಮಾಡಿಟ್ಕೊಂಡ ಹಾಗಲಕಾಯಿ ಇದೆ ನೋಡಿ, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ನೀರು ಇದೆಯಲ್ಲ, ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡ ಮಸಾಲೆ ಕೂಡ ಸೇರಿಸ್ಬೋದು, ಇಲ್ಲಾಂದರೆ ನೀವು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೋದು. ಇಲ್ಲಿ ನಾನು ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ, ರುಬ್ಬಿಟ್ಕೊಂಡಿದ್ದೆ ನೋಡಿ. ಅದೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಉಪ್ಪು ಸೇರಿಸ್ಕೊಳ್ಳಿಲ್ಲ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಕೊನೆಯದಾಗಿ ನಿಮಗೆ ಎಷ್ಟು ಬೆಲ್ಲ ಬೇಕು ನೋಡಿ, ಸ್ವೀಟ್ ಬೆಲ್ಲ ಹಾಕಿದಷ್ಟು ಚೆನ್ನಾಗಿರ್ತದೆ. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಒಳ್ಳೆ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ ನಂತರ ಇದನ್ನು ಊಟಕ್ಕೆ ಸೈಡ್ ಡಿಶ್ ಆಗಿ ತಗೋಬೋದು, ಅಥವಾ ದೋಸೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಇದನ್ನು ಟ್ರೈ ಮಾಡಿ. ಅದೇ ರೀತಿ ನನಗೆ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ಟೇಸ್ಟ್ ಕೂಡ ನೋಡ್ಕೊಳ್ಳಿ, ಏನಾದರೂ ಸ್ವಲ್ಪ ಕಡಿಮೆ ಆಗಿದ್ದರೆ ಅದನ್ನು ಸೇರಿಸ್ಕೊಳ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಬೇಯ್ತಾ ಇದೆ. ಈಗ ಇದಕ್ಕೆ ಕೊನೆಯದಾಗಿ 1 ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್ ಇದು. ಹಾಕಿದರೆ ಚೆನ್ನಾಗಿರ್ತದೆ ರುಚಿ. ಕಟ್ ಮಾಡಿ ಹಾಕಿ ಬೇಯಿಸ್ಕೊಳ್ಳಿ. ಇದನ್ನು ನೀವು ಮಾಡಿ ನೋಡಿ, ತುಂಬ ಇಷ್ಟ ಆಗ್ತದೆ. ನನ್ನ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ಈಗ ಬಿಸಿ ಬಿಸಿಯಾಗಿ ನಾನು ಸರ್ವ್ ಮಾಡ್ತೇನೆ. ಹಾಗಲಕಾಯಿ ಗೊಜ್ಜು ನೋಡಿದ್ರಲ್ಲ, ನಿಮಗೆ ಏನನ್ಸಿತ್ತು ಅಂತ ಒಮ್ಮೆ ಮಾಡಿ ನೋಡಿ, ನನಗೆ ಕಮೆಂಟ್ ಹಾಕಿ. ಹಾಗೆ ನನಗೆ ಸಪೋರ್ಟ್ ಮಾಡಿ,
ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.